ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ಹೇಗಿದ್ರೆ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ರೆ? ನಾನು ತುಂಬ ಚೆನ್ನಾಗಿದ್ದೀನಿ. ಗುರುವಾರ ನೈಟು ನಮ್ಮ ಮನೇಲಿ ಹುರಿದ ಹುಳಿಕಾಳು ಹುಳಿ ಸಾರು ಮಾಡಿದ್ದೆ. ತುಂಬ ಚೆನ್ನಾಗಿತ್ತು ಮುದ್ದೆಗೆ. ಅದು ನಾನು ಯಾವ ರೀತಿ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಮೊದಲಿಗೆ ನಾನು ಒಂದು 3 ಈರುಳ್ಳಿ ತಗೊಂಡು ಅದನ್ನು ಸಿಪ್ಪೆ ಎಲ್ಲ ಬಿಡಿಸ್ಬಿಟ್ಟು ನೀಟಾಗಿ ತೊಳೆದಿಟ್ಕೊತಾ ಇದ್ದೀನಿ. ಹಾಗೆ ಒಂದು ಬೆಳ್ಳುಳ್ಳಿ, ಒಂದು ಟೊಮೊಟೊ ಎಲ್ಲ ನೀಟಾಗಿ ಬಿಡಿಸ್ಬಿಟ್ಟು ಒಂದು ಟೈಮು ನೀಟಾಗಿ ತೊಳೆದಿಟ್ಕೋಬೇಕು. ಈಗ ನೋಡಿ, ಮಿಕ್ಸಿ ಜಾರ್ಗೆ ನಾನು ಈರುಳ್ಳಿ ಮತ್ತು ಟೊಮೊಟೊ, ಬೆಳ್ಳುಳ್ಳಿ ಎಲ್ಲ ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿನೂ, ಅಚ್ಚ ಖಾರದ ಪುಡಿ. ಇದು ಮನೆಯಲ್ಲೇ ಮಾಡಿರೋ ಖಾರದ ಪುಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಾದರೂ ತೋರಿಸ್ತೀನಿ ನಾನು ಯಾವ ರೀತಿ ಖಾರದ ಪುಡಿ ಮಾಡ್ತೀನಿ ಅಂತ. ಇದು ಮನೇಲಿ ಮಾಡಿರೋಂಥ ಸಾಂಬಾರು ಪುಡಿನೇ. ಅದೊಂದು 2 ಸ್ಪೂನ್ ಹಾಕ್ಕೊಂಡೆ. ಇಲ್ಲಿ ನೋಡಿ, ಒಂದು ಚಿಕ್ಕ ಸ್ಪೂನಲ್ಲಿ 2 ಸ್ಪೂನಷ್ಟು ಜೀರಿಗೆನೂ ಸೇರಿಸ್ಕೊತಾ ಇದ್ದೀನಿ ಎಲ್ಲ ಮಿಕ್ಸಿ ಜಾರ್ಗೆ. ಈಗ ಹುಣಸೆಹಣ್ಣು ಹಾಕ್ಕೋಬೇಕು. ಹುಳಿಗೆ ನಮಗೆ ಎಷ್ಟು ಹುಳಿ ಬೇಕಾಗುತ್ತೋ ಅಷ್ಟು ಹುಳಿ. ಅದನ್ನು ನೋಡಿ, ಹುಣಸೆಹಣ್ಣನ್ನು ಒಂದು ಸ್ವಲ್ಪ ನೀರಲ್ಲಿ ಹಾಕಿ ತೊಳೆದ್ಬಿಟ್ಟು ಒಂದು ಚಿಕ್ಕ ಬಟ್ಲಲ್ಲಿ ನೀರು ಹಾಕಿಬಿಟ್ಟು ನೋಡಿ ನೆನೆಸಿಡ್ತಾ ಇದ್ದೀನಿ. ಈಗ ಒಗ್ಗರಣೆಗೆ ಒಂದು ಈರುಳ್ಳಿ, ಒಂದು ಸ್ವಲ್ಪ ಬೆಳ್ಳುಳ್ಳಿನೂ ಜಜ್ಜಿಟ್ಕೊತಾ ಇದ್ದೀನಿ. ಇಲ್ಲಿ ಈ ರೀತಿ ನಿಮಗೆ ಕೈಯಲ್ಲಿ ಕಟ್ ಮಾಡೋ ರೂಢಿ ಇದ್ದರೆ ಮಾತ್ರ ಕಟ್ ಮಾಡಿ, ಇಲ್ಲಾಂದರೆ ಬೆಳ್ಳು ಕಟ್ಟಾಗೋ ಚಾನ್ಸಸ್ ಇದೆ. ನನಗೆ ರೂಢಿ ಇದೆ, ಹಾಗಾಗಿ ನಾನು ಕೈಯಲ್ಲೇ ಕಟ್ ಮಾಡ್ಕೊತೀನಿ. ಈಗ ನೋಡಿ, ಎಲ್ಲ ನೀಟಾಗಿ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ. ಈಗ ಹುಳ್ಳಿಕಾಳು ತೊಗೊತಾ ಇದ್ದೀನಿ. ನಮಗೆ ಎಷ್ಟು ಬೇಕೋ ಸಾಂಬಾರಿಗೆ ಅಷ್ಟು. ಇಲ್ಲಿ ನಾನು ಒಂದು ಟೈಮ್ಗೆ ಮಾಡ್ತಾಯಿರೋದು, ಹಾಗಾಗಿ ನಾನು ಒಂದು ಸ್ವಲ್ಪ ತೊಗೊಂಡೆ. ಹುಳ್ಳಿಕಾಳನ್ನ ನಾನು ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿರ್ತೀನಿ. ಹಾಗೂ ಮಾಡಬೇಕಾದ್ರೆ ಇನ್ನೊಂದು ಸರಿ ನಾನು ನೀಟಾಗಿ ಚೆಕ್ ಮಾಡೇ ಹಾಕೋದು. ನಾವು ಎಷ್ಟೇ ನೀಟಾಗಿ ಚೆಕ್ ಮಾಡಿದ್ರೂ ಹುಳ್ಳಿಕಾಳಲ್ಲಿ ಒಂದು ಕಲ್ಲಾದರೂ ಸಿಕ್ಕುತ್ತೆ ನೋಡಿ. ಈಗ ಒಂದು ಬಾಣಲೆ ಇಟ್ಕೊಂಡು ಸ್ಟವ್ ಹಚ್ಕೊಂಡು ಹುಳ್ಳಿಕಾಳನ್ನ ನಾನಿಲ್ಲಿ ಹುರ್ಕೊತಾ ಇದ್ದೀನಿ. ಇಲ್ಲಿ ನಾನು ಮೀಡಿಯಮ್ ಫ್ಲೇಮ್ ಇಟ್ಟು ಹುರಿತಾ ಇದ್ದೀನಿ ನೋಡಿ. ಅಷ್ಟರಲ್ಲಿ ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ ನೋಡಿ. ಹುಣಸೆಹಣ್ಣನ್ನು ಸೇರಿಸ್ಬಿಟ್ಟು ಈಗ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಕ್ಕೆ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ನಾನು ಮಿಕ್ಸಿಗೆ ಹಾಕೋ ಅಷ್ಟರಲ್ಲಿ ಒಂದು ಸ್ವಲ್ಪ ಸೀದೋಯ್ತು. ಏನಾಗಲ್ಲ, ಪರವಾಗಿಲ್ಲ, ಚೆನ್ನಾಗೇ ಇರುತ್ತೆ. ಇನ್ನು ನೋಡಿ, ಇನ್ನು ನೀಟಾಗಿ ಈ ರೀತಿ ಹುರ್ಕೊಂಡು ಈಗ ಹುಳ್ಳಿಕಾಳೆಲ್ಲ ಒಂದು ಸಪ್ರೇಟಾಗಿ ತೆಗೆದುಬಿಟ್ಟು ಅದೇ ಬಾಣಲಿಗೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸಿ ಒಂದು ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿದಾದ್ಮೇಲೆ ಈಗ ನಾವು ಕಟ್ ಮಾಡಿಕೊಂಡಿದ್ದೀವಲ್ಲ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಸೇರಿಸ್ಬಿಟ್ಟು ಅದನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು. ಕರಿಬೇವನ್ನು ಸ್ವಲ್ಪ ಹಾಕ್ಕೋಬೇಕು. ಹಸಿ ಕರಿಬೇವಿದ್ರೆ ಚೆನ್ನಾಗಿರುತ್ತೆ. ನನಗಿಲ್ಲಿ ಒಣಗೋಗಿತ್ತು ನಮ್ಮ ಮನೇಲಿ, ಹಾಗಾಗಿ ಅದನ್ನೇ ಹಾಕ್ತಾಯಿಲ್ಲ. ಈಗ ನಾವು ಮಿಕ್ಸಿಗೆ ಹಾಕ್ಕೊಂಡಿದ್ದೀವಲ್ಲ ಆ ಮಸಾಲೆಯನ್ನು ಸೇರಿಸ್ಬಿಟ್ಟು ನೋಡಿ, ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಕೊಂಡು ನೋಡಿ. ಇಷ್ಟು ನೀರಿದೆಯಲ್ಲ, ನಾವು ಹುಳ್ಳಿಕಾಳು ಹಾಕಿದ ತಕ್ಷಣ ಗಟ್ಟಿ ಬಂದುಬಿಡುತ್ತೆ ಸಾಂಬಾರು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಇಲ್ಲಿ ನೋಡಿ, ಸಾಂಬಾರು ಆಗೋಷ್ಟರಲ್ಲಿ ನಾನು ಮುದ್ದೆನೂ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಕುದಿ ಬರ್ತಾ ಇದೆಯಲ್ಲ ಚೆನ್ನಾಗಿ ಕುದಿಬೇಕು ಈ ರೀತಿ. ಈಗ ನೋಡಿ, ನಾವು ಹುಳ್ಳಿಕಾಳು ಹುರಿದಿಟ್ಕೊಂಡಿದ್ದೀವಲ್ಲ ಅದನ್ನು ಸೇರಿಸ್ಬಿಟ್ಟು ಒಂದು 2 ಕುದಿ ಬರೋ ಅಷ್ಟರಲ್ಲಿ ನಾವು ಆಫ್ ಮಾಡ್ಕೋಬೇಕು. ಆವಾಗ ತುಂಬ ಚೆನ್ನಾಗಿರುತ್ತೆ ಈ ಹುಳ್ಳಿಕಾಳು ಸಾಂಬಾರು. ಇದು ಮಳೆ ಬರೋ ಟೈಮಲ್ಲಿ ಇನ್ನೂ ಚೆನ್ನಾಗಿರುತ್ತೆ. ನಾನು ಇದೇ ರೀತಿ ಹುರಿದುಳ್ಳಿಕಾಳು ಹುಳಿ ಸಾರು ಮಾಡೋದು ನಮ್ಮ ಮನೇಲಿ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೆ. ನೀವು ಯಾವ ರೀತಿ ಮಾಡ್ತೀರಂತ ಕಾಮೆಂಟಲ್ಲಿ ತಿಳಿಸಿ. ಇದನ್ನು ಹುಳ್ಳಿಕಾಳನ್ನ ಜಾಸ್ತಿ ಕುದಿಯೋಕ್ಕೆ ಬಿಡಬಾರ್ದು, ಮೆತ್ತಗಾಗ್ಬಿಡುತ್ತೆ. ಸ್ವಲ್ಪ ಕರಮ್ ಅನ್ನೋ ಟೇಸ್ಟ್ ಇದ್ರೇ ಹುಳ್ಳಿಕಾಳು ಸಾರಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡಿ. ನಾನಿಲ್ಲಿ ಮುದ್ದೆ ಜೊತೆಗೆ ತಿಂತಾಯಿದ್ದೀನಿ. ಸಾಂಬಾರು ಇನ್ನೂ ಸ್ವಲ್ಪ ಆರಿದ್ರೆ ಇನ್ನೂ ಗಟ್ಟಿಯಾಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.